ಇನ್ನು ಸಿಎಂ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇದೇ ವಾರ ಯಾರ್ಯಾರು ಮಂತ್ರಿಗಳಾಗ್ತಾರೆ ಅನ್ನುವಂತಹ ಫೈನಲ್ ಪಟ್ಟಿ ಕೂಡ ರೆಡಿ ಆಗಲಿದೆ. ಜುಲೈ 18ರಂದು ಅಂದರೆ ಇದೇ ಶನಿವಾರ ರಾಜ್ಯ ಕಾಂಗ್ರೆಸ್ನ ಪ್ರಮುಖರನ್ನು ದೆಹಲಿಗೆ ಬರುವುದಕ್ಕೆ ಹೈಕಮಾಂಡ್ ಅವರು ಬುಲಾವ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಪ್ರಮುಖರನ್ನ ದೆಹಲಿಗೆ ಬರುವಂತೆ ಹೈಕಮಾಂಡ್ ನಾಯಕರುಗಳು ಸೂಚಿಸಿದ್ದಾರೆ. ಜುಲೈ 18ರ ಸಂಜೆ ಎಲ್ಲ ನಾಯಕರು ದೆಹಲಿಗೆ ಹೋಗ್ತಾ ಇದ್ದು, ಜುಲೈ 19ಕ್ಕೆ ಬಹುತೇಕ ಯಾರ್ಯಾರಿಗೆ ಮಂತ್ರಿ ಸ್ಥಾನ ಅನ್ನುವಂಥದ್ದು ಫೈನಲ್ ಆಗುವಂತಹ ನಿರೀಕ್ಷೆ ಇದೆ. ಖಾಲಿ ಇರುವಂತಹ 20 ಸಚಿವ ಸ್ಥಾನಗಳಲ್ಲಿ 20ನ್ನೂ ಕೂಡ ತುಂಬುತ್ತಾರಾ ಅಥವಾ ಕನಿಷ್ಠ 18 ಸಚಿವ ಸ್ಥಾನಗಳಿಗೆ ಶಾಸಕರನ್ನ ಮಂತ್ರಿಗಳಾಗಿ ಆಯ್ಕೆ ಮಾಡುವಂತಹ ಸಾಧ್ಯತೆ ಇದೆ. ಸಂಪುಟ ವಿಸ್ತರಣೆಗೆ ಜುಲೈ 18ಕ್ಕೆ ದೆಹಲಿಗೆ ಬರೋದಕ್ಕೆ ಆಹ್ವಾನ ಬರ್ತಾ ಇದ್ದಂತೆಯೇ ಬೆಂಗಳೂರಿನಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಭೆ ನಡೆಸಿದ್ದಾರೆ. ಇವತ್ತು ಅವರು ಬೆಂಗಳೂರಿನ ಸಚಿವರು, ಶಾಸಕರ ಜೊತೆಗೆ ಶಿವಕುಮಾರ್ ಅವರು ಸಭೆಯನ್ನು ಕರೆದಿದ್ದರು. ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಈ ಮೀಟಿಂಗ್ನಲ್ಲಿ ಹಾಜರಿದ್ದರು. ಬೆಂಗಳೂರಿನ ಅಭಿವೃದ್ಧಿಯ ವಿಚಾರ, ಒತ್ತುವರಿ ತೆರವು ಕಾರ್ಯಾಚರಣೆ, ಜಿಬಿಎ ಚುನಾವಣೆಯ ತಯಾರಿ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಚರ್ಚೆಗಳನ್ನು ನಡೆಸಲಾಗಿದೆ. ಇದೇ ವೇಳೆ ಬೆಂಗಳೂರಿನ ಹಲವು ಶಾಸಕರು ಸಚಿವ ಸ್ಥಾನಕ್ಕಾಗಿ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರಂತೆ. ಆದರೆ ಡಿ ಕೆ ಶಿವಕುಮಾರ್ ಅವರು ನಡೆಸಿದಂಥ ಸಭೆಗೆ ಹಾಗೂ ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸ್ತಾ ಇರುವಂತಹ ಜಮೀರ್ ಅಹಮದ್ ಖಾನ್ ಅವರು ಗೈರು ಹಾಜರಾಗಿದ್ದು ಎದ್ದು ಕಾಣ್ತಾ ಇತ್ತು. ಈ ಮಧ್ಯೆ ಜಮೀರ್ ಅಹಮದ್ ಮಂತ್ರಿ ಸ್ಥಾನಕ್ಕೆ ಅಕ್ರಮ ಆಸ್ತಿ ಸಂಪಾದನೆ ಕೇಸ್ ಕಂಟಕವಾಗಿತ್ತು. ಆದರೆ ಇವತ್ತು ಜಮೀರ್ಗೆ ಈ ಪ್ರಕರಣದಲ್ಲಿ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಆದಾಯಕ್ಕಿಂತ 30 ಕೋಟಿ ರೂಪಾಯಿಗೂ ಹೆಚ್ಚು ಆಸ್ತಿ ಸಂಪಾದಿಸಿದ ಪ್ರಕರಣ ಲೋಕಾಯುಕ್ತದಲ್ಲಿ ಈಗಾಗಲೇ ತನಿಖೆ ನಡೀತಾ ಇದೆ. ಜಮೀರ್ ಅಹಮದ್ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಅಡಿಯಲ್ಲಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಅಭಿಯೋಜನಾ ಮಂಜೂರಾತಿ ಬೇಕಿದೆ. ಇದಕ್ಕಾಗಿ ಲೋಕಾಯುಕ್ತ ಪೊಲೀಸರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ರಾಜ್ಯಪಾಲರಿಗೆ ತನಿಖಾ ವರದಿಯನ್ನು ಸಲ್ಲಿಸಿದರು. ಆದರೆ ಇವತ್ತು ಗವರ್ನರ್ ಅವರು ಜಮೀರ್ ಅಹಮದ್ ಖಾನ್ ಅವರ ಕೇಸ್ನ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿಲ್ಲ. ಹೀಗಾಗಿ ಮಂತ್ರಿ ಸ್ಥಾನಕ್ಕಾಗಿ ಸರ್ಕಸ್ ಮಾಡ್ತಾ ಇರುವ ಜಮೀರ್ ಅಹಮದ್ ಖಾನ್ಗೆ ಸ್ವಲ್ಪ ರಿಲೀಫ್ ಸಿಕ್ಕಂತಾಗಿದೆ. ಎಲ್ಲ ಓಕೆ ಆದರೆ ಮುಂದಿನ ಸೋಮವಾರ ನೂತನ ಶಾಸಕರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುವಂತಹ ನಿರೀಕ್ಷೆ ಇದೆ. ಈ ಬಾರಿ ಹೊಸಬರು ಯುವ ಶಾಸಕರಿಗೆ ಹೆಚ್ಚು ಸ್ಥಾನ ಸಿಗುತ್ತೆ ಅನ್ನುವಂತಹ ಚರ್ಚೆಗಳು ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥದ್ದು. ಇನ್ನು ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಹೊಸ ಮೆಸೇಜನ್ನು ಕೊಟ್ಟಿದ್ದಾರೆ. ಆಸ್ತಿ ಮಾಲೀಕರಿಗೆ, ಎಲ್ಲೆಂದರಲ್ಲಿ ಬಂಟಿಂಗ್ಸ್ ಬ್ಯಾನರ್ಗಳನ್ನು ಹಾಕೋರಿಗೆ, ಎಲ್ಲೆಂದರಲ್ಲಿ ಕಸ ಎಸೆಯೋರಿಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಜೊತೆಗೆ ಜಿಬಿಎ ಅಧಿಕಾರಿಗಳಿಗೂ ಸಖತ್ತಾಗಿ ಬಿಸಿ ಮುಟ್ಟಿಸಿದ್ದಾರೆ. ಜಡ ಹಿಡಿದಿರುವಂತಹ ಜಿಬಿಎ ಆಡಳಿತ ವ್ಯವಸ್ಥೆಗೆ ಸಚಿವ ಕೃಷ್ಣ ಬೈರೇಗೌಡರು ಚುರುಕು ಮುಟ್ಟಿಸ್ತಾನೆ ಇದ್ದಾರೆ. ಯಾಕಂದರೆ ಅವರು ಸಚಿವರಾದ ನಂತರ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಒಂದಲ್ಲ ಒಂದು ಸಭೆಗಳನ್ನು ಮಾಡ್ತಾ ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಬಹಳ ಪ್ರಮುಖ ನಿರ್ಧಾರಗಳನ್ನು ಈಗಾಗಲೇ ಕೈಗೊಂಡಿದ್ದಾರೆ. ಇವತ್ತು ಕೂಡ ಸಭೆಯನ್ನು ನಡೆಸಿ ಅಧಿಕಾರಿಗಳನ್ನು ಒಂದಷ್ಟು ವಿಚಾರಗಳಲ್ಲಿ ಬೆಂಡೆತ್ತಿದ್ದಾರೆ. ಫುಟ್ಪಾತ್ ಒತ್ತುವರಿ ತೆರವನ್ನು ಇನ್ನಷ್ಟು ವೇಗವಾಗಿ ನಡೆಸುವುದಕ್ಕೆ ಸೂಚನೆಯನ್ನು ನೀಡಿದ್ದು, ಗುಂಡಿ ರಸ್ತೆಗಳನ್ನು ನೀಟಾಗಿ ಮುಚ್ಚುವಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಆಸ್ತಿ ತೆರಿಗೆ ಸಂಗ್ರಹ ಹೆಚ್ಚಳ ಮಾಡುವುದಕ್ಕೆ ಆದೇಶವನ್ನು ಕೊಟ್ಟಿದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಆಗಸ್ಟ್ 1ರಿಂದ ಬೆಂಗಳೂರಿನಲ್ಲಿ ಕ್ಲೀನಿಂಗ್ ಅಭಿಯಾನವನ್ನು ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಈ ಅಭಿಯಾನ ಬರೀ ಅಧಿಕಾರಿಗಳಿಗಷ್ಟೇ ಎಚ್ಚರಿಕೆ ಅಲ್ಲ, ಬೆಂಗಳೂರಿನ ನಿವಾಸಿಗಳಿಗೂ ಕೂಡ ಎಚ್ಚರಿಕೆ ಆಗಲಿದೆ. ಇಲ್ಲಿ ಬೆಂಗಳೂರಿಗರೇ ದಯವಿಟ್ಟು ಗಮನಿಸಿ, ಇಷ್ಟು ದಿವಸ ಫುಟ್ಪಾತ್ ತೆರವುಗಳ ಸಂದರ್ಭಗಳಲ್ಲಿ ಸರ್ಕಾರವನ್ನು ಸಮರ್ಥಿಸಿದ್ದೇನು, ಕೃಷ್ಣ ಬೈರೇಗೌಡರನ್ನು ಹೊಗಳಿದ್ದೇನು, ಇವೆಲ್ಲವೂ ಕೂಡ ನಡೀತಾ ಇದೆ ಒಂದು ಭಾಗ. ಆದರೆ ಈಗ ಪ್ರತಿಯೊಬ್ಬರು ಕೇವಲ ಅಲ್ಲಿ ಹೊಗಳಿದರೆ ಸಾಕಾಗಿಲ್ಲ, ನಿಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾದಂತಹ ಕಾಲ ಹತ್ತಿರ ಆಗಿದೆ. ಯಾಕಂದರೆ ಇದು ಪ್ರತಿಯೊಬ್ಬರು ನಿಭಾಯಿಸಲೇಬೇಕಾದಂಥ ಜವಾಬ್ದಾರಿ ಇದು. ಆಗಸ್ಟ್ 1ರಿಂದ ಬೆಂಗಳೂರು ಕ್ಲೀನಿಂಗ್ ಅಭಿಯಾನವನ್ನು ಶುರು ಮಾಡ್ತಾ ಇದೆ ಸರ್ಕಾರ. ಫ್ರೀಡಮ್ ಫ್ರಮ್ ವೇಸ್ಟ್. ನೋಡಿ, ಒಂದು ಕಡೆಯಲ್ಲಿ ನಾವು ಇಂಡಿಪೆಂಡೆನ್ಸ್ ಡೇಯನ್ನು ಆಚರಿಸುವಂತಹ ತಿಂಗಳು ಆಗಸ್ಟ್ ಅಂತ ಹೇಳಿದರೆ, ಈಗ ಅದೇ ಸಂದರ್ಭದಲ್ಲಿ ಫ್ರೀಡಮ್ ಫ್ರಮ್ ವೇಸ್ಟ್ ಅನ್ನುವಂಥ ಅಭಿಯಾನದ ಹೆಸರಿನಲ್ಲಿ ಸ್ವಚ್ಛ ಅಭಿಯಾನವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ರಸ್ತೆಯಲ್ಲಿರುವ ಎಲ್ಲ ಕಸವನ್ನು ಜಿಬಿಎ ತೆರವು ಮಾಡಬೇಕು. ಅದು ಜಿಬಿಎಯ ಕೆಲಸ. ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಕಸ ಹಾಕಿದವರಿಗೂ ಮತ್ತೆ ದಂಡ ಬೀಳುತ್ತೆ. ಇನ್ನು ಮುಂದೆ ಕಸ ಎಸೆಯೋದಕ್ಕೆ ಮುಂಚಿತವಾಗಿ ಎಚ್ಚರವಾಗಿರಲಿ. ಮನೆ ಮನೆಗೆ ತೆರಳಿ ಕಸ ಸಂಗ್ರಹಿಸದೇ ಇದ್ದರೆ ಅಧಿಕಾರಿಗಳಿಗೆ ಶಿಕ್ಷೆ ಆಗುತ್ತೆ. ಸೊ ನಮ್ಮ ರೋಡ್ಗೆ ಬಂದಿಲ್ಲ, ನಮ್ಮ ಗಲ್ಲಿಗೆ ಬಂದಿಲ್ಲ ಅಂತ ಹೇಳುವಂಥ ಕಂಪ್ಲೇಂಟ್ ಬೇಡ, ಅಲ್ಲಿ ಅಧಿಕಾರಿಗಳಿಗೆ ಶಿಕ್ಷೆ ಆಗುತ್ತೆ. ಖಾಲಿ ಸೈಟ್ಗಳಲ್ಲಿ ಗಿಡಗಳು, ಕಸಗಳನ್ನೇನಾದರೂ ಹಾಕ್ತಾ ಇದ್ದರೆ, ಅಲ್ಲಿ ಗಿಡಗಳು ಬೆಳೆದಿದ್ರೆ, ಕಸ ಹಾಕ್ತಾ ಇದ್ದರೆ, ಆ ಖಾಲಿ ಸೈಟ್ಗಳ ಮಾಲೀಕರೇ ಹೊಣೆ ಆಗ್ತಾರೆ. ಆಗಸ್ಟ್ 15ರ ಒಳಗಡೆ, ಅಂದರೆ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯ ದಿವಸದ ಒಳಗಡೆ ಮಾಲೀಕರು ಸೈಟ್ಗಳನ್ನು ಕ್ಲೀನ್ ಮಾಡಿಸಲೇಬೇಕು. ಇಲ್ಲದೇ ಇದ್ದರೆ ಆಗಸ್ಟ್ 15ರ ಬಳಿಕ ಜಿಬಿಎಯಿಂದ ಕ್ಲೀನ್ ಮಾಡಿಸಿ ದಂಡವನ್ನು ಹಾಕಲಾಗುತ್ತೆ. ಆಸ್ತಿ ತೆರಿಗೆಯಲ್ಲಿ ಕ್ಲೀನಿಂಗ್ ದಂಡವನ್ನು ಸೇರಿಸೋದಕ್ಕೆ ಜಿಬಿಎಗೆ ಸೂಚನೆಯನ್ನು ನೀಡಲಾಗಿದೆ. ನಗರದಲ್ಲಿ ಎಲ್ಲೆಂದರಲ್ಲಿ ಲೈಸೆನ್ಸ್ ಇಲ್ಲದೆ ಹೋರ್ಡಿಂಗ್ಸ್ಗಳನ್ನು ಹಾಕುವಂತಿಲ್ಲ.
ಎಲ್ಲೆಂದರಲ್ಲಿ ಬಂಟಿಂಗ್ಸ್ ಬ್ಯಾನರ್ ಕಟ್ಟಿದ್ರೆ ದಂಡ ಹಾಕೋದಕ್ಕೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಮನೆ ಕಟ್ತಾ ಇರುವಂಥವರು ವೇಸ್ಟೇಜ್ಗಳನ್ನು ರಸ್ತೆಯಲ್ಲಿ ಹಾಕಬಾರ್ದು. 23 ಲಕ್ಷ ಆಸ್ತಿಗಳಿಗೆ ಮನೆಗೆ ಹೋಗಿ ಈ ಖಾತೆಯನ್ನು ವಿತರಿಸಬೇಕು. ಆ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಈ ಖಾತೆ ಈ ಬಾರಿ ಸಿಗುತ್ತೆ. ಆಸ್ತಿ ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದಂಥವರು ತೆರಿಗೆಯನ್ನು ಪಾವತಿಸಬೇಕು ಅನ್ನುವಂತಹ ಸೂಚನೆಯನ್ನು ನೀಡಲಾಗಿದೆ. ಇಲ್ಲದೇ ಇದ್ದರೆ GB ಅಧಿಕಾರಿಗಳೇ ಬಂದು ಆಸ್ತಿ ತೆರಿಗೆಯನ್ನು ವಸೂಲಿ ಮಾಡ್ತಾರೆ. 35 ಲಕ್ಷ ಆಸ್ತಿಗಳಿದ್ದು 18 ಲಕ್ಷ ಆಸ್ತಿ ಮಾಲೀಕರಿಂದ ಮಾತ್ರ ಈಗ ಟ್ಯಾಕ್ಸ್ ಸಂಗ್ರಹ ಆಗ್ತಾ ಇದೆ. ಉಳಿದವರು ಕೂಡ ಟ್ಯಾಕ್ಸ್ ಈಗ ಕಟ್ಟಲೇಬೇಕು. ಇವತ್ತು ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಮನೆಗೆ ಖಾತಾನ್ನ ಸರ್ಕಾರವೇ ವಿತರಣೆ ಮಾಡಲಿಕ್ಕೆ ಯೋಜನೆಯನ್ನ ರೂಪಿಸ್ಕೊಳ್ಬೇಕು ಅಂತ ಒಂದು ಸೂಚನೆಯನ್ನ ಕೊಟ್ಟಿದ್ದೇನೆ. ಅರ್ಧ ಜನ ತೆರಿಗೆ ಕಟ್ತಾ ಇದ್ದಾರೆ, ಇನ್ನು ಅರ್ಧ ಜನ ಅವ್ರು ಕಟ್ಟಿದ ದುಡ್ಡಿನಲ್ಲಿ ಸೌಲಭ್ಯ ಪಡ್ಕೊಳ್ತಾ ಇದ್ದಾರೆ. ಇದು ಅನ್ಯಾಯ. ಅದನ್ನ ಸರಿ ಮಾಡ್ಕೋಬೇಕು. ಆಗಸ್ಟ್ ತಿಂಗಳಿನಲ್ಲಿ ಬೆಂಗಳೂರಿನಲ್ಲಿ ರಸ್ತೆ ಬದಿಯಲ್ಲಿ ಬಿದ್ದಿರತಕ್ಕಂತ ಕಸ ಆಗಲಿ ಅವುಗಳನ್ನ ಎಲ್ಲವನ್ನು ಅಲ್ಲಿಂದ ಸಾಗಾಣಿಕೆ ಮಾಡತಕ್ಕಂತ ಅಭಿಯಾನ ಮಾಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆ. ನಿಮ್ಮ ಖಾಲಿ ಸೈಟ್ ಅನ್ನ ನೀವು ಆಗಸ್ಟ್ 15ನೇ ತಾರೀಕು ಒಳಗಡೆ ದಯವಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ಆಗಸ್ಟ್ 15ನೇ ತಾರೀಕು ನಂತರ ನಾವು ಕ್ಲೀನ್ ಮಾಡ್ತೇವೆ. ಕ್ಲೀನ್ ಮಾಡಿ ತಗಲೋ ಖರ್ಚನ್ನ ನಿಮ್ಮ ಆಸ್ತಿ ತೆರಿಗೆಗೆ ಸೇರಿಸಬೇಕಾಗತ್ತೆ. ಇನ್ನು ಪ್ರತಿಪಕ್ಷಗಳ ಪಾಲಿಗೆ ಇವತ್ತು ದೊಡ್ಡ ಟಾರ್ಗೆಟ್ ಆಗಿದ್ದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಪ್ರತಿಪಕ್ಷ ನಾಯಕರಿಗೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ನಡುವೆ ಒಂದಿಲ್ಲ ಒಂದು ರೀತಿಯ ಮಾತಿನ ಸಂಘರ್ಷ ನಡೀತಾನೆ ಇರುತ್ತೆ. ವಿಶೇಷವಾಗಿ ಅವರು RSS ವಿಚಾರವನ್ನು ಪ್ರಸ್ತಾಪಿಸಿದ ನಂತರ ಅಂತೂ ಪ್ರಿಯಾಂಕ್ ಖರ್ಗೆ ಅವರನ್ನ ಎಲ್ಲ ವಿಚಾರಗಳಲ್ಲೂ ಕೂಡ ಪ್ರತಿಪಕ್ಷ BJPಯವರು ಪ್ರಶ್ನಿಸ್ತಾನೆ ಇದ್ದಾರೆ. ಈಗ ಕಲಬುರಗಿ ಜೈಲಿಂದ ಕೈದಿಗಳು ಪರಾರಿಯಾಗಿದ್ದಾರೆ. ಸಹಜವಾಗಿಯೇ ಕಲಬುರಗಿ ಗೃಹ ಸಚಿವರ ತವರು ಜಿಲ್ಲೆ. ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿದ್ದ 3 ಕೊಲೆ ಪ್ರಕರಣದ ಅಪರಾಧಿಗಳು ಜೈಲಿನಿಂದ ಎಸ್ಕೇಪ್ ಆಗಿದ್ದಾರೆ. ಜೈಲು ಅಧಿಕಾರಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಇವತ್ತು ಬೆಳಗಿನ ಜಾವ 3 ಗಂಟೆಗೆ ಪ್ಲಾನ್ ಮಾಡಿ ಕಾಂಪೌಂಡ್ ಹಾರಿ ಪರಾರಿಯಾಗಿದ್ದಾರೆ. ಬೀದರ್ನಲ್ಲಿ ನಡೆದಿದ್ದ ಕೊಲೆ ಕೇಸಿನಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದ ಬಸವಕಲ್ಯಾಣ ತಾಲೂಕಿನ ಇಸ್ಲಾಂಪುರದ ಮಸ್ತಾನ್, ಔರಾದ್ ತಾಲೂಕಿನ ಸಂತಾಪುರ ಗ್ರಾಮದ ಸಂತೋಷ್ ಮತ್ತು ಬೀದರ್ ತಾಲೂಕಿನ ಬಕ್ಕಚೌಡಿ ಗ್ರಾಮದ ಸಾಗರ್ ಪರಾರಿಯಾಗಿರುವಂತಹ ಕೈದಿಗಳು. ಜೈಲಿನ ಒಳಗೆ ಕಟ್ಟಡದ ಕಾಮಗಾರಿ ನಡೀತಾ ಇತ್ತು. ಅಲ್ಲಿ ಏಣಿಯನ್ನ ಬಳಸಿ ಕಾಂಪೌಂಡ್ ಏರಿರುವಂತಹ ಕೈದಿಗಳು ವಿದ್ಯುತ್ ತಂತಿ ಬೇಲಿಯನ್ನು ದಾಟಿ ಪರಾರಿಯಾಗಿದ್ದಾರೆ. ಟಿ ಶರ್ಟ್ ಟವಲ್ಗಳನ್ನು ಹಗ್ಗದಂತೆ ಬಳಸಿಕೊಂಡು ಇವರು ಪರಾರಿಯಾಗಿದ್ದಾರೆ. ಸಜಾ ಕೈದಿಗಳು ಇಷ್ಟು ಸಲೀಸಾಗಿ ಹೋಗ್ತಾರೆ ಅಂತೇಳಿ ಆದರೆ ಭದ್ರತಾ ವ್ಯವಸ್ಥೆ ಎಷ್ಟರ ಮಟ್ಟಿಗಿತ್ತು ಅನ್ನುವಂತಹ ಅನುಮಾನ ಇಲ್ಲಿ ಮೂಡುತ್ತೆ. ಗೃಹ ಸಚಿವರ ತವರು ಜಿಲ್ಲೆಯಲ್ಲೇ ಇಂತಹ ಘಟನೆ ಆಗಿರುವಂಥದ್ದು ಸಹಜವಾಗಿಯೇ ಇದು ರಾಜ್ಯದಲ್ಲಿ ಜೈಲುಗಳ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದಕ್ಕೆ ಒಂದು ಎಕ್ಸಾಂಪಲನ್ನು ನಮ್ಮ ಮುಂದೆ ತೆರೆದಿಟ್ಟಂತಾಗಿದೆ. ತಕ್ಷಣ ಅಲರ್ಟ್ ಆದಂತಹ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಜೈಲಿಗೆ ಭೇಟಿ ಕೊಟ್ಟು ಮೂಲೆ ಪರಿಶೀಲನೆಯನ್ನು ನಡೆಸಿದರು. ಅದಾದ ಮೇಲೆ ಕೇಂದ್ರ ಕಾರಾಗೃಹ ಅಧೀಕ್ಷಕ ರಾಕೇಶ್ ಕಾಂಬ್ಳೆ ಅವರನ್ನು ಸಸ್ಪೆಂಡ್ ಕೂಡ ಮಾಡಲಾಯಿತು. ಸಂಜೆ ಆದಮೇಲೆ ಸೆಂಟ್ರಲ್ ಜೈಲಿಗೆ ಕಾರಾಗೃಹ ಇಲಾಖೆ DIG ಸೋಮಶೇಖರ್ ಭೇಟಿ ನೀಡಿ ಇಂಚಿಂಚು ಮಾಹಿತಿ ಪಡ್ಕೊಂಡು ಗೃಹ ಸಚಿವರಿಗೆ ವರದಿ ಕೊಟ್ಟಿದ್ದಾರೆ. ಕಲಬುರಗಿ ಕೇಂದ್ರ ಕಾರಾಗೃಹದಿಂದ 3 ಸಜಾ ಕೈದಿಗಳು ತಪ್ಪಿಸಿಕೊಂಡೋಗಿರೋ ಬಗ್ಗೆ ಮಾಹಿತಿ ಬಂದು ತಕ್ಷಣ ನಾನಾಯಿತು ಮತ್ತು DCP ಮತ್ತು ಇತರ ಅಧಿಕಾರಿಗಳು ಮತ್ತು ಪ್ರಿಸನ್ ಅಧಿಕಾರಿಗಳೆಲ್ಲ ಸ್ಥಳಕ್ಕೆ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದ್ದೀವಿ. ಮತ್ತು ಈಗಾಗಲೇ ಪ್ರಿಸನ್ ಅಧಿಕಾರಿಗಳು ಏನಿದ್ದಾರೆ ಸಂಬಂಧಪಟ್ಟವರು ದೂರನ್ನು ನೀಡ್ತಾ ಇದ್ದಾರೆ. ಆ ದೂರಿನ ಮೇರೆಗೆ ಪ್ರಕರಣ ದಾಖಲು ಮಾಡಿಕೊಂಡು ಏನು ತಪ್ಪಿಸ್ಕೊಂಡು ಹೋಗಿದ್ದಾರೆ ಸಜಾ ಕೈದಿಗಳು ಅವರನ್ನು ಪತ್ತೆ ಮಾಡಲಿಕ್ಕೆ ನಾವು 3 ವಿಶೇಷ ತಂಡಗಳನ್ನು ಮಾಡಿದ್ದೀವಿ. ಆದಷ್ಟು ಬೇಗ ಅವರನ್ನು ಕಲಬುರಗಿ ಸೆಂಟ್ರಲ್ ಜೈಲಿಂದ ಎಸ್ಕೇಪ್ ಆದಂತಹ ಕೈದಿಗಳನ್ನು ಪತ್ತೆ ಮಾಡೋದಕ್ಕೆ ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದೆ. ಪತ್ತೆಗೆ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ DCP ಶಾಲು ನೇತೃತ್ವದಲ್ಲಿ 3 ACPಗಳ ಟೀಮ್ ಹುಡುಕಾಟ ನಡೆಸ್ತಾ ಇದೆ. ಆದರೆ ಗೃಹ ಸಚಿವರ ತವರಲ್ಲೇ ಕೈದಿಗಳು ಎಸ್ಕೇಪ್ ಆಗಿದ್ದು ಹೇಗೆ ಅಂತ BJPಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೈದಿಗಳಿಗೆ ಎಸ್ಕೇಪ್ ಭಾಗ್ಯ ಅನ್ನುವಂತಹ ವಿಶೇಷ ಯೋಜನೆಯನ್ನು ಗೃಹ ಸಚಿವರು ಜಾರಿಗೆ ತಂದಿದ್ದಾರೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಕಳೆದ ವಾರ ಪೋಕ್ಸೋ ಆರೋಪಿಯೊಬ್ಬ ಜೈಲಿನಿಂದ ತಪ್ಪಿಸಿಕೊಂಡಿದ್ದ. ಈ ವಾರ ಶಿಕ್ಷೆಗೊಳಗಾದ ಕೈದಿಗಳೇ ಸೆಂಟ್ರಲ್ ಜೈಲಿನಿಂದ ಪರಾರಿಯಾಗಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಪರಾರಿಯಾದ ಕೈದಿಗಳು ಶೀಘ್ರದಲ್ಲೇ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡ್ರು ಅಚ್ಚರಿಯಿಲ್ಲ ಅಂತ BJPಯವರು ಲೇವಡಿ ಮಾಡಿದ್ದಾರೆ. ರಾಜ್ಯದ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಅವರು ಸದ್ಯ ಈಗ ಅಮೆರಿಕ ಮತ್ತು ಇರಾನ್ ಮಧ್ಯೆ ಯುದ್ಧ ನಡೀತಾ ಇದೆ, ಅದ್ರ ಬ್ಯುಸಿಲಿದ್ದಾರೆ. ಸೊ ಆದಷ್ಟು ಬೇಗ ಅದನ್ನು ಇತ್ಯರ್ಥ ಮಾಡಿ ತಮ್ಮ ಜಿಲ್ಲೆ ಮತ್ತು ತಮ್ಮ ಇಲಾಖೆ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಆಗೆಲ್ಲ ಇಡೀ ರಾಜ್ಯದ ಪೂರ್ತಿ ಈ ಡ್ರಗ್ಗಳು
ಡ್ರಗ್ ಎಲ್ಲಿ ನೋಡು ಡ್ರಗ್ ಸಿಕ್ಕಾಕೊಂಡು ಬೇರೆ ರಾಜ್ಯದವರೆಲ್ಲ ಬಂದು ಹಿಡಿದು ಇಡೀ ರಾಜ್ಯ ಡ್ರಗ್ ಮಾಫಿಯಾ ಕೈಗೆ ಹೋದ ಪರಿಸ್ಥಿತಿ ನೋಡ್ತಾ ಇದ್ರಿ. ಈಗ ಬಂದಿರೋಂಥ ಪ್ರಿಯಾಂಕಾ ಅವರು ಜೈಲುಗಳು ಆರಾಮ್ಸೆ ಓಡೋಗಕ್ಕೆ ಬಿಟ್ಟಿದ್ದಾರೆ, ಜೈಲುಗಳಿಂದ ತಪ್ಪಿಸ್ಕೊಳಕ್ಕೆ ಆರಾಮ್ಸೆ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇವ್ರು ಖಡಕ್ ಏನು ಹೇಳ್ಬೇಕು ಇವ್ರಿಗೆ? ಅವ್ರ ತವ್ರ ಜಿಲ್ಲೆಯಲ್ಲೇ ಅವ್ರ ಊರಲ್ಲೇ ಬಿಟ್ಬಿಟ್ಟಿದ್ದಾರೆ. ಯಾರು ಬೇಕಾ ಓಡೋಗಿ, ಯಾವಾಗ ಬೇಕಾದ್ರೆ ಬನ್ನಿ, ಯಾವಾಗ ಬೇಕಾದ್ರೆ ಮನೆಗೆ ಹೋಗಿ.